ಕುರ್ಚಿ ಮೇಲೆ ಬರೀಬೇಕು. ಓಂಕಾರ ಹೇಳಿ, ಮಕ್ಕಳಿಗೂ ಹೇಳಿ, ಓಂಕಾರ ಹೇಳೋದಕ್ಕೆ ಹೇಳಿ. ನೀವು ಕೂಡ ಹೇಳ್ಬೋದು ಓಂಕಾರ. ಮಕ್ಕಳ ಓಂಕಾರ ಹೇಳ್ಬೇಕು, ನೀವು ಕೂಡ ಹೇಳ್ಬೇಕು. ಹೇಳಿದ್ರ ಮಕ್ಕಳೆಲ್ಲ ಹೇಳಿ. ಸೇ ಓಂ. ಈಗ ಕನ್ನಡದ ಓ ಅನ್ನು ಕೂಡ ಬಳಸಿ. ಓ ನಾಮ ನಮ್ಮ ಅಕ್ಷರಾಭ್ಯಾಸದಲ್ಲಿ ಒಂದು ಸಂಪ್ರದಾಯ ಓ ನಾಮಗಳನ್ನು ಹೇಳಿಕೊಡೋದು ಅಂತ. ಇದು ಕನ್ನಡದ ಓ ನಾ ಮ. ಓ ನಾಮ. ತಂದೆಂದ್ರು ಬರೆಸಿದ ಮೇಲೆ ತಾಯಂದ್ರು ಕೂಡ ಬರೆಸಿ. ತಾಯಂದಿರು ಕೂಡ ತಮ್ಮ ಮಕ್ಕಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ಓಂ ಅಕ್ಷರಗಳನ್ನ ಧರಿಸಬೇಕೆಂದು ವಿನಂತಿ. ಇದನ್ನೇ ಮೊದಲನೆಯ ಉಪನಯನ ಅಂತ ಕರೀತಾರೆ. ಉಪನಯನ ಹತ್ತಿರಕ್ಕೆ ಕರ್ಕೊಳ್ಳೋದು, ಮಗುವನ್ನ ಹತ್ತಿರಕ್ಕೆ ಕರ್ಕೊಳ್ಳೋದು. ಹತ್ತಿರಕ್ಕೆ ಕರ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಮಾಡೋದು. ಇದು ಮೊದಲನೇ ಉಪನಯನ. ಓ ನಾ ಮ. ಹಾಗೆ ಜೈ ಗುರು. Dhanyavad Pujya Swamiji for initiating our children in the world of learning. We are sure that with your blessings, these